ಈ ಹಾಡಿನ ಸೃಷ್ಟಿಕರ್ತರಾದಂಥ ನಮ್ಮ ಕೆ ಕಲ್ಯಾಣ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ಕಲ್ಯಾಣ್ ಸರ್, ಒಂದು ಒಳ್ಳೆ ಹಾಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಅದಕ್ಕೆ ಒಂದು ಪ್ರಕೃತಿ ಸಪೋರ್ಟ್ ಮಾಡಿದ್ರೆ ಮಾತ್ರ. ಅದಕ್ಕೆ ನಾವೆಲ್ಲ ಬರೀ ನೆಪಗಳಾಗ್ತೀವಿ, ನಿಜವಾದ ಕಾರಣ ಆಗಲ್ಲ. ಈ ಹಾಡು ಬರೆಯುವಾಗ ದೇವಾ ಅವರು ಕಂಪೋಸ್ ಮಾಡಿ ಪ್ರಸಾದ್ ಸ್ಟುಡಿಯೋದಲ್ಲಿ ಕೊಟ್ಟರು. ದಿನೇಶ್ ಬಾಬು ಅವರು ಸನ್ನಿವೇಶ ಹೇಳಿದ್ದು, ಎಷ್ಟೊತ್ತಾದ್ರೂ ಹಾಡು ಬರಲಿಲ್ಲ. ಬರೀಬೇಕು ಅಂತ ಹೇಳಿ ಹೊರಗಡೆ ಹೋದಾಗ ಮಳೆ ಬರ್ತಾ ಇತ್ತು. ಆಗ ಮಾನ್ಯ ರಾಜೇಶ್ ಅವರು ಅಲ್ಲೇ ಇದ್ರು. ಸರಿ, ಏನಾದ್ರು ಬಿಸಿಯಾಗಿ ಕಾಫಿ ಬೇಕು ಅಂದ್ರೆ ತುಂಬಾ ಬಿಸಿ ಬಿಸಿಯಾದ ಕಾಫಿ ಕೊಟ್ಟರು. ಕೈ ತುಂಬಾ ಕಂಪೋಸ್ ಬಿಡ್ತು ಬಿಸಿಯಾಗಿ. ಏನ್ ಬರೀಬೇಕು ತೋಚಿದ, ಬ್ಲೈಂಡ್ ಆಗಿ ಕಂಪನ ಇಲ್ಲಿ ಪ್ರೀತಿ ಹಾಡು, ಒಂದು ಪ್ರೀತಿ ಹಾಡು ಬರೀಬೇಕು, ಕಂಪನ ಪ್ರೀತಿ ಹಾಡು ಅಂತ. ಅದನ್ನ ಫಸ್ಟ್ ಲೈನ್ ಬರ್ದು ಕಂಪನ ಇಲ್ಲಿ ಪ್ರೀತಿ ಹಾಡು, ಆಮೇಲೆ ತುಂತುರು ಮಳೆ ಬರ್ತಿತ್ತು, ತುಂತುರು ಇಲ್ಲಿ ನೀರ ಹಾಡು ಅಂತ ಬರ್ದು ಡೈರೆಕ್ಟರ್ಗೆ ಹೇಳುವಾಗ ಫಸ್ಟ್ ಪದ ಕಂಪನ ಯಾಕೋ ಒಂಥರ ಇದೆ ಅಂತ, ಅದು ಉಲ್ಟಾ ಮಾಡೋಣ ಸರ್ ಅಂದ್ಬಿಟ್ಟು ಸುಮ್ಮನೆ ಡಮ್ಮಿ ಲೈನ್ ತರ ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು ಅಂತ. ಇದ್ರಲ್ಲಿ ಏನ್ ಕಾನ್ಸೆಪ್ಟ್ ಅಂತಂದ್ರು, ಇಲ್ಲ ಸರ್ ಅದು ಚರಣದಲ್ಲಿ ಬರುತ್ತೆ, ಗಗನದ ಸೂರ್ಯ ಮನೆ ಮೇಲೆ ನೀನನ್ನ ಸೂರ್ಯ ಹಣೆ ಮೇಲೆ, ಇರ್ತಾನೆ ಬೇಕಾಗಿರೋ ಕಾನ್ಸೆಪ್ಟ್. ಹೌದು ಅಂದ್ರು. ಒಂದು ಸ್ವಲ್ಪ ಹೊತ್ತಲ್ಲಿ ಹಾಡು ಸುಮ್ಮನೆ ರೆಫರೆನ್ಸ್ ಫಿಲಪ್ ತರ ಆಗೋಯ್ತು. ಆಮೇಲೆ ಅದನ್ನ ಟ್ರ್ಯಾಕ್ ನಲ್ಲಿ ಅವ್ರು ಹಾಡಿದಾಗ ಆಮೇಲೆ ಇದು ಯಾವ ರೀತಿ ಒದಗ್ ಬಂತು ಅಂತ ಗೊತ್ತಾಯ್ತು. ಆವಾಗ ಗೊತ್ತಾಯ್ತು ಈ ಮಳೆ ಪ್ರಕೃತಿ ಅದು ಇದು ನಮ್ಮನ್ನ ಆವಾಗ ಕೈ ಹಿಡಿಯೋದ್ರಿಂದ ನಮ್ ಕೈ ಹಿಡಿದು ಬರ್ಸತ್ತದು. ನಾವೆಲ್ಲ ನೆಪ ಹಾಕ್ತಿವಿ, ಸುಮ್ನೆ ಪದಗಳು ಪೋಣಿಸುವಂತ ಟೈಲರ್ಗಳು ನಾವೆಲ್ಲರೂ. ಹಾಗಾಗಿ ಇಲ್ಲಿ ಏನ್ ಮೂಡ್ ಬರುತ್ತೋ ಅದು ಪ್ರಕೃತಿ ನಮಗೆ ಕೊಡೋ ಗಿಫ್ಟ್. ಅದು ಈಗ ಒಂದು ಹಾಡಾಗಿ ಈಗಲೂ ಇದೆ. ನಿಂಗೆ ಎಷ್ಟಮ್ಮ ಏಜ್? 16. ಈ ಹುಡುಗಿ ಹುಟ್ಟೋಕ್ ಮುಂಚೆ ಬರ್ದಿದ್ದು ಹಾಡೋದು. ಈಗ ಈ ಹುಡುಗಿ ಹಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ಈ ನೇಚರ್ನ ಗಿಫ್ಟ್ಗಳಿರುತ್ತೆ ಹೊರತು. ಹಾಗಾಗಿ ಈ ಹಾಡು ಯಾವಾಗೆಲ್ಲ ಜನ ಕೇಳ್ತಾರೆ ಅವಾಗೆಲ್ಲ ನಮಗೊಂದು ಆಶೀರ್ವಾದ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು ಕಲ್ಯಾಣ್ ಸರ್. ಈಗ ಭಟ್ಟರೆ, ಈ ನಮ್ಮ ದೂತ್ ಪೇಡಿ ಹಾಲ್ಕೋವಾ ಆಶಾ ಭಟ್ ಅವರ ಹಾಡು. ಅದೇ ನೀವು ಅವಾಗ ಹೆಸರಿಡು ಅಂದಾಗ ಅಲ್ಲಿ ಕೂತಿದ್ರು ಅವರು, ಗೊತ್ತಾಗಿಲ್ಲ ಇಲ್ಲಿ ಪ್ರಾಪರ್ ಲೈಟ್ ಅಲ್ಲಿ ನಿಂತಿದಾರಲ್ಲ. ಇವಾಗ ಇಡ್ಬೋದ, ನಾಮಕರಣ ಮಾಡ್ಬೋದ ಹೆಸರು? ಸತ್ಯನಾರಾಯಣ ಪ್ರಸಾದ. ಸತ್ಯನಾರಾಯಣ ಪ್ರಸಾದ ಅದು ಬೆಳ್ಳಗೆ ನೋಡಿ ಹಂಗೆ ಇದಾರೆ ಅವರು. ಚೆನ್ನಾಗಿ ತುಪ್ಪ ಹಾಕಿ ಡಿವೈನ್ ಆಗಿರುತ್ತೆ, ಭಕ್ತಿ. ನಮಸ್ಕಾರ ತಾಯಿ, ಚೆನ್ನಾಗಿ ಹಾಡಿದ್ರಿ. ಅಷ್ಟು ಜನಜನಿತವಾದ ಹಾಡನ್ನ ಅಷ್ಟು ಕಾನ್ಫಿಡೆಂಟ್ ಹಾಡೋದಕ್ಕೆ ತುಂಬಾ ಕಲೆ ಬೇಕು, ಧೈರ್ಯ ಬೇಕು. ನಿಮ್ಮಲ್ಲಿ ಇದೆ ಅಂತ ಅನ್ನಿಸ್ತು. ನಿಮ್ಮಲ್ಲಿ ಒಂದು ವಿಭಿನ್ನವಾದ ಟ್ಯಾಲೆಂಟ್ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ. ಇದೊಂದು 4 ಸಾಲ ನೀವೇನು ಹಾಡಿದ್ರಿ, ತುಂಬಾ ಮೆಸ್ಮನೈಸಿಂಗ್ ಆಗಿತ್ತು. ತಮ್ಮ ಸಿಂಗಿಂಗ್ ಚೆನ್ನಾಗಿತ್ತು. ಹಾಡು ಸರ್ ಹತ್ರ ಹೋದಾಗ, ಮಹಾಗುರುಗಳ ಹತ್ರ ಹೋದಾಗ ಆಶೀರ್ವಾದ ಮಾಡಿ, ನಿನ್ನ ಶ್ರದ್ಧೆ ಭಕ್ತಿಯಿಂದ ನೀನ್ ಎಲ್ಲಿಗೋ ನಿನ್ನ ಹೋಗ್ತೀಯ, ನಿನ್ನ ಕಾಪಾಡುತ್ತೆ ಅಂತ ಅವರಿಗೆ ಆಶೀರ್ವಾದ ಮಾಡಿದಾರಲ್ವಾ. ನಾನು ಅದೇ ತರ ಕಾಲಿಗೆ ಬಿದ್ದಿದ್ದೆ ಫಸ್ಟ್ ಟೈಮ್ ಮೀಟ್ ಆದಾಗ. ನನಗೆ ಹೇಳಿದ್ದು ಫುಲ್ ಉಲ್ಟಾ. ಏನಂತ ಹೇಳಲೇಬೇಕು ಸರ್ ನಾನು ವಿತ್ ಯುವರ್ ಪರ್ಮಿಷನ್. ದೊಡ್ಡದಾಗಿದೆ ಕತೆ ಅದು, ಹೇಳು. ನಮ್ಮ ಇನ್ನೊಬ್ಬ ಗುರುಗಳು ಬಿ ಸುರೇಶ್ ಸರ್ ಸಿನಿಮಾದು, ಅದ್ರ ಕಂಪೋಸಿಷನ್ ಜನಾರ್ದನ್ ಹೋಟ್ಲಲ್ಲಿ ನಡೀತಾ ಇತ್ತು. ನಾವು ಸಿನಿಮಾಗೆ ಸಂಪೂರ್ಣ ಹೊಸಭಾವಾಗ ಅಂದ್ರೆ ಹೋಗೋದಿಲ್ಲ. ಒಳಗೆ ಹೋದೆ, ರೂಮಲ್ಲಿ ಕೂತಿದ್ರು. ಬಿ ಸುರೇಶ್ ಪರಿಚಯ ಪಡಿಸಿದ್ರು, ಯೋಗರಾಜ್ ಭಟ್ಟ ಅಂತ ಧಾರವಾಡ ಸಿನಿಮಾ. ನಾನು ಹೋಗಿ ಕಾಲಿಗೆ ಬಿದ್ದೆ. ಕೂತ್ಕೊಳ್ಳ ಅಂದ್ರು. ಇಷ್ಟೇ, ಹಾರ್ಮೋನಿಯಮ್ಮು ಒಂದು ಬೆಡ್ಡಲ್ಲಿ ಕೂತಿದ್ದಾರೆ. ಒಂದು ಸ್ಟೀಲ್ ಕಪ್ ಅಲ್ಲಿ ಒಂದಿಷ್ಟು ಶೇಂಗಾ ಬೀಜ ಅದ್ಕೊಂಡು ಕೂತಿದ್ರು. ಇಲ್ಲಿ ಸರ್ ಪರವಾಗಿಲ್ಲ, ಕೂತ್ಗಳ ಅಂದ್ರು. ಕೂತ್ಕೊಂಡು ರವಿ ಸರ್ದು ಯಾವ್ದೋ ಹಾಡು ತಿಂತಾ ಇದ್ರು. ಅದರಲ್ಲಿ ಮುತ್ತಿನ ಬಗ್ಗೆ, ಆಲಿಂಗನದ ಬಗ್ಗೆ ಏನೋ ಇತ್ತು. ಅದನ್ನ ಅವರು ಇವ್ರ ಶಿಷ್ಯನವರಿಗೆ ಹೇಳ್ತಾ ಇದ್ರು, ಇದನ್ನ ಕಳಿಸೋ ಅಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗ್ಬೇಕು ಅಂತ ಏನೋ ಹಾಡ್ತಾ ಇದ್ರು. ನನ್ನ ಕೇಳಿದ್ರು, ಮುತ್ತು ಕೊಟ್ಟಿದ್ಯಾ ಯಾರಿಗಾದ್ರು? ಇಲ್ಲ ಸರ್ ಅಂದ್ರು. ತಪ್ಕೊಂಡಿದ್ಯಾ? ಇಲ್ಲ. ಮತ್ತೆ ಹೆಂಗಯ್ಯ ಕೂತ್ಕೊಡೆ, ಯೋಗ್ಯತೆನೇ ಇಲ್ಲ ಮುಂದೆ ಕೂತ್ಕೊಳಕ್, ಅಲ್ಲಿ ಕೂತ್ಕೊಂಡ್ರು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಂದ್ಕೊಂಡು ಎದ್ ನಿಂತೆ, ಕೂತ್ಕೊಳ ತಿರ್ಗಾ ಅವರೇ ಹೇಳಿದಾರೆ ಕೂತ್ಕೊಳ್ಳಕ್ಕೆ. ಹೆಂಗ ಕೂತ್ಕೊಂಡೆ ನೀನು ಅಂತ ಅವರೇ ಕೇಳ್ತಿದ್ರು. ಅದು ಬಹಳ ವಿಚಿತ್ರ ಇರತ್ರಿ. ಒಂದು ಎಲ್ಲಿಂದನೋ ಬಂದಿರ್ತೀವಿ ನಾವು. ಸಿನಿಮಾ ಹಿಂದೆ ಏನೇನ್ ನಡೆಯುತ್ತೆ ಅನ್ನೋದು ತುಂಬಾ ಕುತೂಹಲಕಾರಿ ವಿಷಯ. ಅದು ಸುಮಾರು ಜನಕ್ಕೆ ಒಂದು ಹಾಡು ಹೆಂಗ್ ಹುಟ್ಟುತ್ತೆ, ಒಂದು ಸಿನಿಮಾ ಹೆಂಗಾಗುತ್ತೆ, ಹೆಂಗ್ ಬರೀತಾರೆ, ಇವೆಲ್ಲ ಗೊತ್ತೇ ಇರೋದಿಲ್ಲ. ಇವರು 24, 44, 68 ಅಂತ ಏನೇನೋ ಮಾತಾಡೋರು ಅವ್ರ ಹತ್ರ. ಯಾವ್ದೋ ಫೋನ್ ನಂಬರ್ ಮಾತಾಡ್ತಿದಾರೆ ಅಂತ ನಾವು ಅವಾಗ ಅವೆಲ್ಲ ಈ ತಾಳದ ಅಳತೆ ಲೆಕ್ಕಾಚಾರ, ಸ್ಕೇಲು ಗೀಲು ಅಂತೆಲ್ಲ ಬರುತ್ತೆ. ಇವ್ರದೊಂದು ದೊಡ್ಡ ಜಾಮೆಟ್ರಿ. ಇವ್ರು ನಮ್ಮ ಮಹಾಗುರುಗಳು ಅಂತ ನೀವು ಬಾರಿ ಕರೆದಾಗೆಲ್ಲ ನಮಗೆ ಥ್ರಿಲ್ ಆಗುತ್ತೆ. ಅವ್ರನ್ನ ಮಹಾಗುರುಗಳು ಅಂತ ನಾವು ಸಂಬೋಧಿಸೋದಕ್ಕೆ, ಆನಂದಿಸೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಟ್ರೆ. ಗುರುಗಳೇ, ಚಿತ್ರಾಮ್ಮ ಹಾಡಿದ್ದು ಒರಿಜಿನಲ್ ನೆನ್ಸ್ಕೊಂಡಾಗ ಕೆಲವು ಹಾಡುಗಳಾಗಿರತ್ತೆ, ಕೆಲವು ಹಾಡುಗಳು ಸಂಗೀತಕ್ಕೆ, ಸಿಂಗಿಂಗ್ಗೆ ಸಿಲೆಬಸ್ ಆಗೋಗುತ್ತೆ. So this is a syllabus song. ಇದು ಪೂರ್ತಿ ಸ್ಮೈಲ್ ಬೇಕಾಗಿತ್ತು. I'll work on that, sir. You have to work on that ಅಂತ ಅನ್ಸ್ತು. ಆ ಸ್ಮೈಲ್, ಆ ಈಸ್,
ಜಸ್ಟ್ ಲೈಕ್ ದಟ್. ಅದೇನೋ ಈ ರೈತರು ಭತ್ತ ತುಂಬಿ ಚೀಲ ಹಿಂಗಿಂಗ್ ಮಾಡ್ತಾರಲ್ಲ ಹಂಗ ಅದು. ಇದು ಮೈ ಚಳಿ ಬಿಡಿಸೋದು. ಮಹಾಗುರುಗಳ ಲ್ಯಾಂಗ್ವೇಜ್ ಹೇಳಿದ್ರೆ ಕಾಡ್ ಪೆಟ್ಟತ್ತದು ಧೂಳು ಹೊಡೆಯೋದು, ಕಾಡ್ ಪೆಟ್ಟತ್ತದು ಧೂಳು ಹೊಡೆಯೋದು. ಈಗ ಒಂದು ಧೂಳು ಹೊಡೆದಿವೆ. ಕಮಾನ್ ಆಶಾ. ಮಹಾಗುರುಗಳೇ, ನೀವು ಫಸ್ಟೇ ಗೋಲ್ಡನ್ ಬಜರ್ ಕೊಟ್ಬಿಟ್ರಿ, ಮಾತಾಡಿಲ್ಲ. ಮಾತಾಡಲ್ವಾ? ಎರಡೇ ಎರಡು ಪದ. ನಿಮ್ಮ ಮಾತಿಲ್ಲದ ಸರಿಗಮಪವೇ. ನೋ ಕಾಮೆಂಟ್ಸ್. ಅಯ್ಯೋ ಮಹಾಗುರುಗಳೇ. ಈಗ ಗಂಧರ್ವ ಲೋಕದಿಂದ ಗಾಯನ ದೇವತೆ ಬಂದು ಹಾ ಅಂದವಾಗಿ ಅಲಂಕಾರವಾಗಿ ತೇಜೋಮಯನಾಗಿ ಆಹಾ ಹಾಡಿನ ಸೂಕ್ಷ್ಮಗಳನ್ನ ಹೇಳ್ತಾ ಇದ್ದಾಗ ಹಾ ಈ ಬಾಸುಂದಿ ಆಹಾ. ಆಲ್ಕೋವಾ ಸತ್ಯನಾರಾಯಣ ಪ್ರಸಾದ ಸತ್ಯನಾರಾಯಣ ಪ್ರಸಾದ ಹಾಗೆ ನಿಂತ್ಕೊಂಡು ಅದೇ ಪಾಠವನ್ನ ಮತ್ತೆ ಹಾಡಿ ಪೂರ್ತಿ ನಂಬರ್ ಅನ್ನು ಪಡೆದಾಕೆಗೆ ನಾವು ಏನ್ ಕಾಮೆಂಟ್ಸ್ ಹೇಳುವುದು? ನೋ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಟ್ರೆ ಏನಂದ್ರೆ ಈ ಹುಡುಗಿಗೆ ಏನಾದ್ರೂ ನಿಮ್ಮ ಸ್ಟೈಲಲ್ಲಿ ಏನಾದ್ರೂ ಒಂದು 4 ಡೈಲಾಗ್ ಹೇಳ್ಸಿ ಸರ್, ಅವಳು ಸರಿಯಾಗಿ ಬಿಡ್ತಾಳ. ಅವಳು ಅಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಸೆಟ್ ಅಲ್ಲಿ ಮಾಡ್ರಳ್ಳಿ ಗುಡ್ಡೆ ಮಾಂಸ ಅಂತ ಒಬ್ಳಿದಾಳೆ. ಹೌದೌದೌದೌದು. ಅವ್ರಿಗೆ ಈ ಸತ್ಯನಾರಾಯಣ ಪ್ರಸಾದನ ತಗೊಂಡೋಗಿ ಪರಿಚಯ ಮಾಡಿಸ್ಬೇಕು, ಅವಾಗ ಸರಿ ಹೋಗ್ತದೆ ಅಂತ ಸರಿಯಾಗಿ ಬಿಡ್ತಾರ. ಪಕ್ಕ ಈ ಒಂದು ಸೆಷನ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅದೇ ಸರ್ ಹೇಳಿದ್ರು ಮಾಡ್ರಳ್ಳಿ ಗುಡ್ಡೆ ಮಾಂಸ ಅನ್ನೋದನ್ನ ಅವಳ ಕೈಲಿ ಹೇಳಿಸ್ಬೇಕಂತ. ಹಾ, ಡು ಯು ನೋ ವಾಟ್ ಇಸ್ ಗುಡ್ಡೆ ಮಾಂಸ? ಗುಡ್ಡೆ ಮಾಂಸ ಇಸ್ ಫುಲ್ ಆಲ್ ಪಾರ್ಟ್ಸ್ ಬೇಸಿಕಲಿ mixed and put it in a gudde, and Mandya beegruta without gudde mamsa, no beegruta. You are vegetarian, no? Beegruta, all people coming for marriage are not coming, but beegruta, full people coming. Family, ಎದುರು ಮನೆ ಫ್ಯಾಮಿಲಿ, ಪಕ್ಕದ ಮನೆ ಫ್ಯಾಮಿಲಿ, ದೂರದ ಫ್ಯಾಮಿಲಿ, ಎಲ್ಲರೂ ಕಮಿಂಗ್ beegruta and sitting and eating nicely gudde mamsa is a beegruta. ಈಗ ನೀ ಹೇಳಮ್ಮ, ನೀ ಫುಲ್ ಕಮಿಂಗ್ ವೇ ಟು ಬಿ ಅದೇ ಸ್ಟೈಲ್, ಒಂದು ರಾ ಸ್ಟೈಲ್ ಹೇಳಮ್ಮ. ನನ್ನ ಹೆಸರು ಏನ್ ಗೊತ್ತಾ? ಮಾಡ್ಹಳ್ಳಿ ಗುಡ್ಡೆ ಮಾಂಸ. ಈಗ ಅದನ್ನ ಎಲ್ಲೆಲ್ಲ ನೋಡ್ಕೊಂಡು ಹೇಳ್ಬಾರ್ದು, ಡೈರೆಕ್ಟ್ ಕ್ಯಾಮರಾ ನೋಡ್ಕೊಂಡು ಹೇಳ್ಬೇಕು. ಓಕೆ, ಒಂದು ಪೋಸ್ಟ್. ನನ್ನ ಹೆಸರು ಮಾಡ್ರಳ್ಳಿ ಗುಡ್ಡೆ ಮಾಂಸ. ನನ್ನ ಹೆಸರು ಮಾಡ್ಹಳ್ಳಿ ಗುಡ್ಡೆ ಮಾಂಸ. ಈ ಸಿಂಗರ್ಸ್ ಆಕ್ಟಿಂಗ್ ಮಾಡ್ಬಿಟ್ರೆ ಶ್ರುತಿಯಲ್ಲೇ ಆಕ್ಟಿಂಗ್ ಮಾಡ್ತಾರೆ ಮಹಾಗುರುಗಳೇ. ಶ್ರುತಿ ಬಿಡ್ತಾ ಇಲ್ಲ. 3, 2 ಮಾಡ್ರಳ್ಳಿ ಎಂ ಶ್ರುತಿ. ಕಮಾನ್, ವೆರಿ ಗುಡ್. ಗುಡ್ಡೆ ಮಾಂಸ ಬಾಯಿಲ್ ಮಾತ್ರ ನೀನ್ ಹೇಳ್ಬೇಕು, ಸ್ವೀಕರಿಸ್ಬೇಡ. ಓಕೆ, ಅದನ್ನ ಬಂದ ಮೇಲೆ ನಂದೇ ಹವ ಅಂತಂದಿಲ್ಲ, ಅದನ್ನೊಂದು ಹೇಳ್ಸ್ರಿ. ಅಣ್ತಮ್ಮ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ. ನಾನ್ ಬಂದ್ಮೇಲೆ ಈ ಆಶಾ ಬಟ್ಟದೆ ಹವ. 3, 2, 1 ಕಮಾನ್ ಆಶಾ. ನಾನು ಹೇಳ್ತಾ ಇರ್ಬೇಕು. ಅಣ್ತಮ್ಮ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ. ನಾನ್ ಬಂದ ಮೇಲೆ ಆಶಾ ಭಟ್ದೆ ಹವಾ. ನೀವೊಂದು ಒಳ್ಳೆ ಐಡಿಯಾ ಹೇಳಿದ್ರಿ ಭಟ್ರೆ. ಮುಂದಿನ ವಾರದಿಂದ ಪ್ರತಿ ಎಪಿಸೋಡ್ ಅಲ್ಲಿ ಈಕೆಗೆ ಇದೊಂದು ಸೆಷನ್ ನಡೆಯುತ್ತೆ. ಯು ಡೂಯಿಂಗ್ ವೆಲ್. ಈ ಎಕ್ಸರ್ಸೈಸ್ ನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಆದ್ಮೇಲೆ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.